ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಆ ಶುಭ ವಿಚಾರಗಳ ವಿಡಿಯೋ ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ ಮಾಡುವುದು ನಮ್ಮ ಒಂದು ವಾಡಿಕೆ. ಸೊ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಸಿಂಹ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ. ಸೊ ಪ್ರತಿಯೊಬ್ಬ ಸಿಂಹ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದ್ರೆ ಸಿಂಹ ರಾಶಿಯವರ ವಿಶೇಷ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಶುಭ ವಿಚಾರ ಸಿಂಹ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿಗ್ರಹ, ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಮೊದಲ 15 ದಿನಗಳ ಕಾಲದ ಸಂಚಾರ ಬಹಳ ಅತ್ಯದ್ಭುತವಾಗಿ ಕಾಣ್ತಾ ಇದೆ. ಅದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮಲ್ಲಿ ಅಂದ್ರೆ ಸಿಂಹ ರಾಶಿಯವರಲ್ಲಿ ಮೇ ತಿಂಗಳ ಮೊದಲ 2 ವಾರಗಳು ನಾಯಕತ್ವದ ಗುಣಗಳು ಬಹಳ ಅದ್ಭುತವಾಗಿರ್ತದೆ ಅಂತ. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತಾರಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಆತ್ಮವಿಶ್ವಾಸ, ನಿಮ್ಮ ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗಲಿದೆ. ಅದರಿಂದಾಗಿ ಏನಾಗುತ್ತೆ, ಬಹಳಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಿಮ್ ಕೈಗೆ ಸಿಗುತ್ತೆ. ಆಮೇಲೆ ಏನು, ಉದ್ಯೋಗ ಅವಕಾಶಗಳು, ಒಳ್ಳೊಳ್ಳೆ ಬೇರೆ 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 ಕಡೆ ಚಾನ್ಸಸ್, ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ನೀವು ಅದನ್ನ ಬಳಸ್ಕೊಳ್ಬೇಕು. ಸ್ವಲ್ಪ ರವಿಯ ಆರಾಧನೆ ಮಾಡಬೇಕು, ತುಂಬಾ ಚೆನ್ನಾಗಿ ಅವಕಾಶಗಳು ಬರ್ತದೆ. ಸೊ ಕುಜನ ಆರಾಧನೆ ಒಂದು ಸ್ವಲ್ಪ ಮಾಡಬೇಕು. ಕುಜ ಅಷ್ಟೋತ್ರ, ರವಿಯ ಅಷ್ಟೋತ್ರ ಪಠನೆ ಮಾಡ್ಕೊಂಡ್ರು ಸಾಕು. ಇಲ್ಲಾಂದ್ರೆ ನಾವು ನಿಮಗೋಸ್ಕರ ವಿಶೇಷವಾದ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ವಿಚಾರವನ್ನ ತಿಳಿಸಲಿದ್ದೇನೆ. ಎರಡನೇ ಶುಭ ವಿಚಾರ ಸಿಂಹ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರ ಈ ಒಂದು ಮೇ ತಿಂಗಳಲ್ಲಿ ಶುಕ್ರನ ಸಂಚಾರ ಇದೆಯಲ್ಲ, ಅದು ನಿಮಗೆ ಬಹಳ ಸ್ವಲ್ಪ ಪಾಸಿಟಿವ್ ಆಗಿ ಕೂಡ ಒಂದಿಷ್ಟು ಲಕ್ಷಣಗಳನ್ನು ಕೊಡ್ತಾ ಇದೆ. ಆ ಪಾಸಿಟಿವ್ ಲಕ್ಷಣಗಳಲ್ಲಿ ಯಾವನಪ್ಪ ಅಂತಂದ್ರೆ, ಆಗ್ಲೇ ಮದುವೆ ಆಗಿರತಕ್ಕಂತಹ ವಿವಾಹಿತ ಸಿಂಹ ರಾಶಿಯ ದಂಪತಿಗಳಿದಾರಲ್ಲ, ಅಥವಾ ಗಂಡ ಅಥವಾ ಹೆಂಡತಿ ಯಾರೊಬ್ಬರ ಸಿಂಹ ರಾಶಿ ಆದ್ರೂ ಓಕೆ, ಅಥವಾ ಇಬ್ರು ಸಿಂಹ ರಾಶಿಯವರಾದ್ರೂ ಓಕೆ, ವಿವಾಹಿತರಲ್ಲಿ ಪರಸ್ಪರ ಆಕರ್ಷಣೆ ಜಾಸ್ತಿ ಆಗುತ್ತೆ. ಅಂದ್ರೆ ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡಂಗೆ ಸ್ವಲ್ಪ ಆಕರ್ಷಣೆ ಜಾಸ್ತಿ ಆಗಲಿದೆ ಅಂತ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಸ್ವಲ್ಪ ವ್ಯವಹಾರಗಳಲ್ಲಿ ಸಾಧನೆಗಳಾಗತ್ತೆ. ಒಂದಿಷ್ಟು ವ್ಯವಹಾರಗಳು, ಕೆಲಸ ಆಗಿಲ್ಲ, ದುಡ್ಡು ಬಂದಿಲ್ಲ, ಕೆಲಸ ಆಗಿದೆ, ದುಡ್ಡು ಬಂದಿಲ್ಲ ಅಂತ ಓಡಾಡ್ತಿರ್ತೀರಲ್ಲ, ಸೊ ಆ ರೀತಿಯ ವ್ಯವಹಾರಗಳಲ್ಲಿ ಸಕ್ಸಸ್ ಕಾಣ್ತೀರಾ ಅಂತ, ಸಾಧನೆ ಆಗುತ್ತೆ. ಸಾಧನೆ ಮಾಡ್ಲಿಕ್ಕೆ ಅನುಕೂಲಗಳಾಗತ್ತೆ. ಕಷ್ಟಪಡ್ತಾ ಇರ್ತಾರೆ ನೀವು, ಇದಾಗ್ಲಿಲ್ಲ ಅಂತ, ಅಥವಾ ಇದಾಗಿದೆ, ಇದ್ರದ್ದು ಏನಿದೆ ಬರಬೇಕಾಗಿದ್ದು ಬರಲಿಲ್ಲ ಅಂತ. ಸೊ ಅದರ ನಿಮಿಟೆಡ್ ಶುಕ್ರನ ಸಂಚಾರ ನಿಮಗೊಂದು ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗ್ಲಿ. ವಿಶೇಷವಾದಂತಹ ಪರಿಹಾರ, ಗುರುವಿನ ಆರಾಧನೆ, ಗುರುವಿಗೆ ಸಂಬಂಧಪಟ್ಟಂತಹ ರತ್ನಪ್ರಸಾದ, ಕನಕಪುಷ್ಯದಾಗ ರತ್ನಪ್ರಸಾದ, ಇದೆಲ್ಲ ವಿಚಾರಗಳು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೆ ತುಂಬಾ ಉಪಯುಕ್ತವಾದ ಒಂದು ವಿಶೇಷ ಕಾರ್ಯಕ್ರಮ, ವಿಶೇಷ ಪ್ರಸಾದವೂ ಸಹ ಇದೆ. ಮೂರನೇ ಶುಭ ವಿಚಾರ ಸಿಂಹ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಸಿಂಹ ರಾಶಿಯವರಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಇರ್ತವೆ, ಆ ಥರ ಏನಾದ್ರು ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ, ಅಥವಾ ಯಾವುದೋ ಉದ್ಯೋಗವೋ, ಯಾವುದೋ ಒಂದು ಪದವಿನೋ, ಅಥವಾ ಏನೋ ಒಂದು ಬೇಕು ಇದು ಯಾವುದೋ ಒಂದು ಎಕ್ಸಾಮ್ ತರ, ಅದನ್ನು ಪ್ರಿಪೇರ್ ಆಗ್ಬೇಕು, ಅದ್ರಲ್ಲಿ ಗೆಲ್ಲಬೇಕು, ಅಥವಾ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು, ಅಥವಾ ರೆಕಗ್ನೈಸ್ ಆಗಬೇಕು, ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸಾಹಿತ್ಯಿಕ ಕಾರ್ಯಗಳು, ಯಾಕಂದ್ರೆ ಬುಧನ ಸಂಚಾರ ನೋಡಿದಾಗ ಒಂದು ಸ್ವಲ್ಪ ಸಾಹಿತ್ಯ, ಕಲೆ ಈ ಕಡೆನೂ ಸ್ವಲ್ಪ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಆ ಕಡೆ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ, ಫಿಲ್ಮ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಕೆಲವರಿಗೆ, ಸಂಗೀತದಲ್ಲಿ ಕೆಲವರಿಗೆ ಇಂಟ್ರೆಸ್ಟ್ ಇದೆ, ಕೆಲವರಿಗೆ ನೃತ್ಯದಲ್ಲಿ ಇಂಟ್ರೆಸ್ಟ್ ಇದೆ, ಕೆಲವರಿಗೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಈ ತರ ಸಂಗೀತಾದಿಗಳಲ್ಲಿ ಇತ್ಯಾದಿಗಳಲ್ಲಿ ಅಥವಾ ಸಾಂಸ್ಕೃತಿಗಳಿರೋರು ಕೂಡ ತುಂಬಾ ಯಶಸ್ಸು ಈ ಒಂದು ಮೇ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗ್ಲಿ. ನಾಲ್ಕನೇ ಶುಭ ವಿಚಾರ ಸಿಂಹ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹ ರಾಶಿಯವರಿಗೆ ಹಳೆಯ ಹಣಕಾಸಿನ ವ್ಯವಹಾರಗಳೇನಾದ್ರೂ ಸ್ವಲ್ಪ
ಸಿಗಾಕೊಂಡ್ಬಿಟ್ಟಿದೆ, ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದೆ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಇದರಿಂದ ಹೊರಬರೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ, ಇದನ್ನೇನ ಸುಧಾರಿಸಬೇಕು ಗುರುಗಳೇ, ಆಗತ್ತಾ ಅಂದ್ರೆ ಮೇ ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಹಳೆಯ ಹಣಕಾಸಿನ ಸಮಸ್ಯೆಗಳು, ಹಳೆಯ ಮೊದಲು ಸುಮಾರು ದಿವಸ ಆಗೋಯ್ತು ಇದೇನೋ ಒಂದು ಇದಾಗ್ತಾ ಇಲ್ಲ ಅನ್ನೋ ರೀತಿಯ ಹಳೆಯ ಹಣಕಾಸಿನ ಸಮಸ್ಯೆಗಳಿದೆ, ಆ ಹಣಕಾಸಿನ ಸಮಸ್ಯೆಗಳು ನಿರ್ವಹಣೆ ಆಗುತ್ತೆ. ಹಾಗೂ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗ್ತೀರಾ ನೀವು ಅಂತ. ಗೌರ್ಮೆಂಟ್ ಇಂದ ಏನೋ ಒಂದು ಯೋಜನೆ ಬಂದಿದೆ, ಅದನ್ನ ಅಪ್ಲೈ ಮಾಡ್ತಾ ಇದ್ರ, ಬಟ್ ಸಿಗ್ತಾ ಇಲ್ಲ. ಅದು ಸರ್ಕಾರಿ ಜಾಬ್ ಆಗಿರಬಹುದು, ಸರ್ಕಾರದಿಂದ ಬಿಡುಗಡೆ ಆಗಿ ಬರುವ ಹಣ ಆಗಿರಬಹುದು, ಅಥವಾ ಸರ್ಕಾರದಿಂದ ಯಾವುದೋ ಒಂದು ಸವಲತ್ತು ನಿಮಗೆ ಸಿಗಬೇಕು ಅದಾಗಿರಬಹುದು, ಸರ್ಕಾರದಿಂದ ನಿಮಗೆ ಏನೇನು ಆಗಬೇಕು ಅಂತ ಅನ್ಕೊಳ್ಳಿ, ಅದೆಲ್ಲದರಲ್ಲೂ ಸ್ವಲ್ಪ ಯಶಸ್ಸು ಚೆನ್ನಾಗಿ ಕಂಡು ಬರ್ತಾ ಇದೆ. ನಿಮ್ಗೆ ಏನಾದ್ರು GST ಕ್ಲೈಮ್ಸು, ರಿಟರ್ನ್ಸು ಏನೇ ಇದ್ರು ಕೂಡ ನೋಡಿ, ಅಥವಾ ಏನಾದ್ರು ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿದ್ರೆ ಅದನ್ನ ನೀವೇನೋ ಪೆನಾಲ್ಟಿನ ಕಟ್ಟೋದು, ಅಥವಾ ಅವ್ರು ತಪ್ಪಾಗಿದ್ದಾರೆ ನೀವು ವಾಪಸ್ ರಿಟರ್ನ್ಸ್ ಬರಬೇಕು, ನಿಮಗೆ ಸಿಗಬೇಕು ಅನ್ನೋಂಥದ್ದು ಏನೇ ಇದ್ರು ಕೂಡ ನೀವು ಹೋದ್ರೆ ಖಂಡಿತವಾಗಿ ನೀವು ಪ್ರಯತ್ನ ಮಾಡಿದ್ರೆ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. 5ನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶಿಕ್ಷಣದಲ್ಲಿ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಪ್ರಗತಿ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಸಿಂಹರಾಶಿಯವರಿಗೊಂದು ಸ್ಪಷ್ಟತೆ, ಬಹಳಷ್ಟು ವಿಚಾರಗಳಲ್ಲಿ ಕಗ್ಗಂಟಾಗಿದ್ದಂತಹ ಬಹಳಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಸಿಗುತ್ತೆ, ಒಳ್ಳೆ ಗುರುಗಳು ಸಿಗ್ತಾರೆ, ಹಾಗೂ ಒಂಥರ ಈ ನಿಮಗೆ ಎಂತ ಹೇಳ್ತೀವಿ, ನಿಮಗೆ ಬೆನ್ನೆಲು ನಿಂತ್ಕೊಂಡು ಹಿಂಗ್ ಮಾಡಬೇಡ, ಇದನ್ನ ಮಾಡು, ಇದನ್ನ ಮಾಡಬೇಡ ಅಂತ ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿಗಳು ಸಿಗ್ತಾರೆ. ಬಹಳಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಸಿಗುತ್ತೆ. ಆಧ್ಯಾತ್ಮದ ಕಡೆ ಸ್ವಲ್ಪ ಜಾಸ್ತಿ ಒಲವು ಬರುತ್ತೆ, ಸ್ವಲ್ಪ ದೇವತಾರಾಧನೆ, ಕ್ಷೇತ್ರ ದರ್ಶನಗಳು, ಒಂದಿಷ್ಟು ತಿರುಗಾಡ್ಕೊಂಡ್ ಬರಬೇಕು, ಒಂದಿಷ್ಟು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರುವಂತದ್ದಾಗಿರಬಹುದು, ಅಥವಾ ದೊಡ್ಡ ದೊಡ್ಡ ಗುರುಗಳ ಒಂದು ಅನುಗ್ರಹ ಸಿಗ್ತಕ್ಕಂಥದ್ದು ಇರಬಹುದು, ಅನಿರೀಕ್ಷಿತವಾಗಿ ಯಾರೋ ದೊಡ್ಡವರು ಹಿರಿಯರು ಬಂದು ಹಿಂಗ್ ಮಾಡಬೇಡ ಹಿಂಗ್ ಮಾಡು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಇರಬಹುದು. ಈ ತರ ಬಹಳಷ್ಟು ಸಮಸ್ಯೆಗಳಿಗೆ ಅಲ್ಲೇ ಬಹುಮಾನ ಹತ್ರ ಹಂಗಂಗೆ ನಿಮ್ಗೆ ಸಮಸ್ಯೆ ಬಂತಂಗಿದಂಗೂ ಹಂಗೆ ಒಂದು ಯಾರೋ ಒಬ್ರು ಬಂದು ನಿಮಗೆ ಮಾರ್ಗದರ್ಶನ ಕೊಟ್ಟು ನೀವು ಆ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ, ಅಥವಾ ಆ ಸಮಸ್ಯೆನೇ ಆಗದೆ ಇರಂಗೆ, ಬೇರೆಲ್ಲ ಸಮಸ್ಯೆ ಆಗುತ್ತೆ ನೀವು ಮಾತ್ರ ಸಮಸ್ಯೆ ಆಗಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಬಚಾವಾಗ್ಬಿಡ್ತೀರ ಅನ್ನೋ ತರ ಸ್ವಲ್ಪ ನಿಮ್ಮನ್ನು ಕಾಯ್ಲಿಕ್ಕೆ ಗುರು ಅನುಗ್ರಹ ಸಿಗುತ್ತೆ. ಅಂದ್ರೆ ನೀವು ಒಂದ್ ಸ್ವಲ್ಪ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. ನಾವು ವಿಶೇಷವಾಗಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ಗುರುವಿನ ಆರಾಧನೆ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಪರಿಹಾರಗಳಲ್ಲಿ ಏನಪ್ಪಾ ಅಂತಂದ್ರೆ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಹೋಮವನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ರಾಶಿಯವರ ಗುರು ಗೋಚಾರ ಫಲ, ಯಾಕೆಂದ್ರೆ ಮೇ 14ಕ್ಕೇನು ಗುರು ಚೇಂಜ್ ಆಗಲಿದೆ, ಆ ಪ್ರತಿಯೊಂದು ರಾಶಿಯವರ ಗುರು ಗೋಚಾರ ಫಲದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು, ಅಥವಾ ನಮ್ಮ ಚಾನಲ್ ನಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಗುರು ಗೋಚಾರದ ಫಲ ನಿಮ್ಮ ರಾಶಿಗೆ ಯಾವ ರೀತಿಯಲ್ಲಿದೆ ಅಂತ ಅದರ ಆಧರಿಸಿಕೊಂಡು ಎಲ್ಲರಿಗೂ ಗುರುವಿನ ಅನುಗ್ರಹ ಸಿಗಬೇಕು ಅಂತ ನಾವು 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್, ಒರಿಜಿನಲ್ ಕನಕ ಪುಷ್ಯರಾಗರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವಾ ಕಾಣಿಕೆ ಏನಿದೆಯೋ ಅಷ್ಟರಲ್ಲೇ ಎಲ್ಲವೂ ಬಂತು. ಎಲ್ಲವೂ ಅಂದ್ರೆ ಏನು, ಕೇವಲ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಮಣಿಕರ್ಣಿಕಾ ಹೋಮದಲ್ಲಿ ಅಭಿಮಂತ್ರಣೆಯಾಗುವ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ರುದ್ರ ಹೋಮ, ಗುರುವಿನ ಅಭಿಮಾನಿ ದೇವರು ಈಶ್ವರ, ಆದ್ರಿಂದ ರುದ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನ, ಶನಿ ಶಾಂತಿ ಹೋಮವನ್ನ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲಾ ಹೋಮಗಳಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ಯೆಲ್ಲೋ ಸಫೈರ್ ರತ್ನ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ನಾನು ವಿಡಿಯೋಗಳಲ್ಲಿ ಸಹ ತಿಳಿಸಿದ್ದೇನೆ ಏನಂದ್ರೆ, ತಮಿಳುನಾಡಿನ ಗುರುಸ್ಥಳಂ ಅಂತ ನವಗ್ರಹಗಳ ದೇವಸ್ಥಾನ ಇದೆ ತಮಿಳುನಾಡಲ್ಲಿ, ಪ್ರತ್ಯೇಕ ಗ್ರಹಕ್ಕೆ. ಅದರಲ್ಲಿ ಗುರುಗ್ರಹಕ್ಕೆ ಇರತಕ್ಕಂತಹ ಸನ್ನಿಧಾನದ ಹೆಸರೇ ಗುರುಸ್ಥಳಂ ಅಂತ. ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನ, ತಮಿಳುನಾಡಿನ ಈ ಆಪತ್ಸಹಾಯೇಶ್ವರ ಸನ್ನಿಧಾನ ಗುರುಸ್ಥಳಂಗೆ ನಾನೇ ಖುದ್ದು ಹೋಗಿ ಅಲ್ಲಿ ಈ ಒಂದು ಎಲ್ಲ ಕನಕ ಪುಷ್ಯರಾಗ ರತ್ನಗಳನ್ನ ಗುರುಸ್ಥಳದಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ ಪುನಃ ತೆಗೆದುಕೊಂಡು ಬಂದು ನಾನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಈ ಒಂದು ಕನಕಪುಷ್ಯರಾಗವನ್ನು ಮತ್ತೆ ಪುನಃ ಎನರ್ಜೈಸ್ ಮಾಡಿ ಎಲ್ಲಾ ಹೋಮಗಳಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ, ಎಲ್ಲಾ ಹೋಮಗಳ ಭಸ್ಮ
ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ಯೆಲ್ಲೋ ಸಫೈರ್ ರತ್ನವನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ. ಒಳ್ಳೆದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.